ನಮಸ್ಕಾರ ರೀ. ನೋಡ್ಬೋದು ನಾವಿವತ್ತು ತುಂಬ ಒಂದು ಟೇಸ್ಟ್ ಆದಂಥ ಪಾಸ್ತಾದು ಸಾಸನ್ನು ಹಾಕಿಬಿಟ್ಟು ಈ ಥರ ಒಂದು ಸಾಸ್ನಲ್ಲಿ ನಾವು ಪಾಸ್ತಾವನ್ನು ಮಾಡಿದ್ದೇವೆ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ ನೋಡಿ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವೊಂದು ಪಾಸ್ತಾವನ್ನು ಮಾಡ್ತಾಯಿದ್ದೇನೆ ರೀ. ಇಲ್ಲಿ ನಾನು ಒಂದು 10 kg ಪ್ಯಾಕೆಟ್ ಬರುತ್ತೆ ನೋಡಿರಿ, ಅದರಲ್ಲೇ ತೊಗೊಂಡಿದ್ದೇನೆ. ಇವಾಗ ನಾವು ಎಲ್ಲವನ್ನು ಪಾಸ್ತಾ ನೋಡಿರಿ ಇದರೊಳಗೇ ಒಂದು ತಟ್ಟೆಯಲ್ಲಿನೇ ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಈ ಪಾಸ್ತಾಕ್ಕೆ. ಇವಾಗ ನೀರು ಕುದಿ ಬರ್ತಾ ಇದೆ ನೋಡಿರಿ. ನಮ್ಮದು ಪಾಸ್ತಾವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಮ್ಮ ಮಗ ಹಾಕ್ತಾ ಇದ್ದಾನೆ ಅಡುಗೆ ಮಾಡೋಕ್ಕೆ. ನನ್ನ ಮಗ ಬರ್ತಾ ಇದ್ದಾನೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರ್ಬೇಕು ರೀ. ಇದನ್ನು ಒಂದು 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕು. ಇವಾಗ ನೋಡಿರಿ ನಾವು ಎಲ್ಲ ಪಾಸ್ತಾವನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ ನಮ್ಮ ಮಗ. ಇವಾಗ ಸ್ವಲ್ಪನೇ ಇದು ಕುದಿ ಬರ್ತಾ ಇದೆ ನೋಡಿರಿ. ಇದಕ್ಕೆ ನಾವು ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಸ್ವಲ್ಪನೇ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಹಾಕ್ತಾ ಇದ್ದಾನೆ ಬೆಳ್ಳುಳ್ಳಿ ಎಸಳುಗಳನ್ನು ಇದ್ರ ಒಟ್ಟಿಗೆ ಹಾಕಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು ರೀ. ಇವಾಗ ನಮ್ಮದು ಕುದಿ ಬರ್ತಾ ಇದೆ ರೀ. ಇದೇ ಥರನೇ ನಾವು ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಈ ಥರನೇ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿರಿ ಪಾಸ್ತಾ ಚೆನ್ನಾಗಿ ಬೇಯುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ಪಾಸ್ತಾ, ಮತ್ತು ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ಈ ಥರ ಹಾಕಿದ್ದು ನೋಡಿರಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಇವಾಗ ನಮ್ಮದು 3 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ರೀ. ಇವಾಗ ನೋಡಿರಿ ಇದು ಬೆಳ್ಳುಳ್ಳಿ ಹಾಕಿದೆ ನೋಡಿರಿ, ಅದರ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಒಳ್ಳೆಯ ಒಂದು ಟೇಸ್ಟನ್ನು ಕೊಡುತ್ತೆ ನೋಡಿರಿ. ಇವಾಗ ನೋಡ್ಬೋದು ರೀ, ನಾನೊಂದು ಪಾಸ್ತಾವನ್ನು ತೊಗೊಂಡು ಈ ಥರನೇ ನೋಡಿರಿ ಕಟ್ ಮಾಡಿದ್ರೆ ಈ ಥರ ನಮ್ಮದು ಕಟ್ ಆಗುತ್ತೆ ನೋಡಿರಿ. ಒಂದರಲ್ಲಿ 2 ಭಾಗ ಆಗುತ್ತೆ. ಅಂದರೆ ಇದು ಚೆನ್ನಾಗಿ ನಮ್ಮದು ಬೆಂದಿದೆ ಅಂಥೇಳಿ ಗೊತ್ತಾಗುತ್ತೆ. ನೋಡ್ಬೋದು ಈ ಥರನೇ ನಮ್ಮದು ಪಾಸ್ತಾ ಈ ಥರ ಕಟ್ ಮಾಡಿದ್ರೆ ಸಪ್ರೇಟ್ ಆಗುತ್ತೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನಮ್ಮದಿದು ಚೆನ್ನಾಗಿ ಇವಾಗ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ರೀ. ಇವಾಗ ಇದನ್ನು ತೆಗೆದು ಇಲ್ಲಿ ಹಾಕೋತಾ ಇದ್ದೀನಿ ರೀ. ಇವಾಗ ಈ ಥರನೇ ನಾನು ಇದರೊಳಗೆ ಸಪ್ರೇಟ್ ಮಾಡಿ ಹಾಕೋತಾ ಇದ್ದೇನೆ. ಎಲ್ಲವನ್ನು ಇದರೊಟ್ಟಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ನಾವು ಎಲ್ಲವನ್ನು ಪಾಸ್ತಾ ಇದರೊಳಗೆ ಹಾಕ್ಕೊಂಡಿದ್ದೇವೆ ರೀ. ಇವಾಗ ನಾನು ಇಲ್ಲೇ ಒಂದು ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಚೆನ್ನಾಗಿ ನಮ್ಮದು ಪಾಸ್ತಾ ಬೆಂದಿದೆ. ಇದು ಪಾಸ್ತಾಗೆ ಹಾಕೋದು ಸಾಸ್ ಬರುತ್ತೆ ರೀ. ಅಂದರೆ ನಾವು ಮತ್ತು ಇದು ಎಣ್ಣೆನೆಲ್ಲ ಫ್ರೈ ಮಾಡೋದಿಲ್ಲ, ಡೈರೆಕ್ಟಾಗಿ ಇದನ್ನು ಗೋಡಂಬಿ ಥರನೇ ಇದಂದರೆ ಇಟಲಿ ಕಡೆ ತುಂಬ ಯೂಸ್ ಮಾಡ್ತಾರೆ ಇದು. ಹಾಗಾಗಿ ನಾನು ಇವತ್ತು ಈ ಒಂದು ಸಾಸನ್ನು ಬಳಸಿ ಈ ಒಂದು ಪಾಸ್ತಾಗೆ ಯೂಸ್ ಮಾಡ್ತಾ ಇದ್ದೀನಿ ರೀ. ಇದಕ್ಕೆ ನೋಡಿರಿ ನಾವೀಗ ಅರ್ಧ kg ಆಗೋಷ್ಟು ಪಾಸ್ತಾವನ್ನು ತೊಗೊಂಡಿದ್ದೇವಲ್ಲ ರೀ. ಇದರೊಳಗೆ ಆಯಿಲು ಅದು ಎಲ್ಲವನ್ನೂ ಇರ್ತದೆ ನೋಡ್ಬೋದು. ಇದರೊಳಗೆ ಜಸ್ಟ್ ನಾವು 1-2 ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿದ್ರೆ ನಮಗೆ ಪಾಸ್ತಾ ನೋಡ್ಬೋದು. ನಾವೇನೋ ಒಗ್ಗರಣೆ ಅಂದರೆ ಇದು ಚೆನ್ನಾಗಿದೆ ರೀ. ಅಂದರೆ ನಮಗೆ ಈ ಪಾಸ್ತಾದು ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಳ್ಳೆಯ ಒಂದು ಪರಿಮಳ ಬರ್ತಾ ಇದೆ ನೋಡ್ಬೋದು. ನಾನು ಇದಕ್ಕೆ ಎಲ್ಲವನ್ನು ಈ ಥರನೇ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ನಿಮಗೆ ಕಡಿಮೆ ನಿಮಗೆ ಎಲ್ಲ ಕಡೆಗೂ ಅವೈಲಬಲ್ ಇರುತ್ತೆ. ಈ ಮಾಲ್ಗಳಲ್ಲಿ ಸ್ಮಾರ್ಟ್ ಬಜಾರು ಅಲ್ಲಿ ಇದು ಪೇಸ್ಟ್ ಈ ಥರನೇ ಹಾಕ್ಕೊಂಡ್ರೆ ತುಂಬ ಸುಲಭವಾಗಿ ನಿಮಗೆ ಒಂದು 10 ನಿಮಿಷದ ಒಳಗೇ ಈ ಥರ ಪಾಸ್ತಾ ರೆಡಿ ಆಗುತ್ತೆ ನೋಡ್ಬೋದು. ಇದು ನಮಗೆ ಮತ್ತು ಸುಲಭವಾಗಿ ಆಗುತ್ತೆ. ಅಂದರೆ ನಾವೀಗ ಹೊರಗಡೆ ಹೋಗಿ ನಾವು ದುಬಾರಿಯಾಗಿ ಹೋಟೆಲ್ನಲ್ಲಿ ತಿನ್ನೋದಕ್ಕಿನ್ನಲು ಈ ಥರನೇ ಮನೆಯಲ್ಲಿ ಮಾಡ್ಕೊಂಡ್ರೆ ನೋಡಿರಿ ತುಂಬ ಟೇಸ್ಟಾಗಿಯೂ ಇರುತ್ತೆ. ಈ ಒಂದು ಸಾಸು ಇದ್ರ ಜೊತೆಗೇ ಬಂದಿದೆ. ಇದು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮದು ಇವಾಗ ರೆಡಿ ಆಗಿದೆ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಾನೀಗ ಒಂದು ತಟ್ಟೆಗೆ ಹಾಕೋತಾ ಇದ್ದೇನೆ. ನಿಮಗೆ ಇಷ್ಟ ಇತ್ತಂದರೆ ಬೇಕಂದರೆ ಈ ಥರ ಸಾಸು ಮೇಲೆ ಹಾಕ್ಕೊಂಡು ತಿನ್ಬೋದು.
ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.